ಆವರಿಸಬಹುದಾದ ಮೋಡದಲ್ಲಾದರೂ ಕಪ್ಪಿಲ್ಲದ ಕಾಲಕ್ಕೆ ಅದಕ್ಕೆ ಶರದೃತು ಅಂತ ಹೆಸರು. ಶರದ ಋತುವಿನ ಪೌರ್ಣಿಮೆಯ ಪೂರ್ಣ ಚಂದ್ರಮನ ಹಾಗೆ ಹರಡಿದ ಬೆಳದಿಂಗಳು ಹೇಗೆ ಸೂರ್ಯನ ಬೆಳಕಿನ ಸ್ಥಿತಿ ಇಲ್ಲದೆ ಹೋದರು ಪೂರ್ಣವಾಗಿ ನಮಗೆ ಸಾಕಾರಿಯಾಗಿ ಒದಗಿ ಬರ್ತದೆಯೋ, ಪಥವನ್ನು ಕ್ರಮಿಸುವುದಕ್ಕೆ ಅವಕಾಶ ಮಾಡಿಕೊಡ್ತದೆಯೋ, ಅಂತೆಯೇ ಗುಹೆಯ ಒಳಗೆ ಮೂಡಿದಂತಹ ಪೂರ್ಣ ಚಂದ್ರಮನ ಮುಖಬಿಂಬ ನೋಡುವಾಗ ಮನಸ್ಸಿಗೆ ಹಿತವಾಗುತ್ತಾರೆ. ಸರಿ, ಹೇಗೆ ಉಪಮೆ ಕೊಡುವುದು? ಯಾರ ಜೊತೆಗೆ ಹೋಲಿಕೆ ಮಾಡುವುದಕ್ಕೆ ಸಾಧ್ಯವಿದೆ? ಒಂದು ಮಾತ್ರ ಮಾಡಿ ನೋಡಿ. ಗಿರಿಗೆ ರಮ್ಮೆ ಉಮ್ಮೆಯ ಗೆಲುವಿಕೆಗೆ ಸಿಗಲೆನಿಸಿ ಈ ಹೆಣ್ಣುಗಳು ಶೋಭಿಸುವ ಬಗೆಯನ್ನು ಕಾಣುವಾಗ ಹೌದು, ಎಂಥವರು ಪ್ರಮಾದಿನರಾಗಲೇಬೇಕು. ಹಾಗೆಂದು ಯಾವ ಕಾರ್ಯವನ್ನು ಪೂರೈಸುವುದಕ್ಕಾಗಿ ಕಡೆಗೆ ಸಾಗಿ ಬಂದಿದ್ದೇನೆ, ಅದರ ಪೂರ್ಣ ಸ್ಥಿತಿಯನ್ನು ಕಾಣುವಲ್ಲಿ ನಾನು ಎತ್ತುವ ಸ್ಥಿತಿಯನ್ನು ಹೊಂದಿ ಇಲ್ಲಿಯೇ ಇದ್ದು ನನ್ನ ಇರುವಿಕೆಯನ್ನು ಈಕೆಯ ಗಮನಕ್ಕೆ ತಾರದೆ ಶಿಲೆಯ ಬದಿಗೆ ಹೋಗಿ ನನ್ನನ್ನು ನಾನು ಮರೆಸ್ತೇನೆ.
ಎಂಥವರಿಗೂ ಹಿತವಾದ ಅನುಭವವನ್ನು ಇದು ಒದಗಿಸಲೇಬೇಕು. ಎಂತಹ ಕಂಠಾತಿಶಯ, ಆ ಕಂಠದ ಸುಶ್ರಾವ್ಯವಾದ ಸ್ವರ ಎಂತಹ ಹಿತವಾದ ಅನುಭವವನ್ನು ಕೇಳುಗನಿಗೆ ಒದಗಿಸಿಕೊಡ್ತಾ ಇದೆ. ಹೌದಲ್ವೇ? ಪೂರ್ಣವಾದ ಕಥಾಹಂದರವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಚಿತ್ರಿಸಿಕೊಟ್ಟಿದ್ದಾನೆ. ಹೀಗೆ ಬೇರೆ ಇಲ್ಲಿರುವ ಕರಣಿಂದಲೇ ಪರಿಪಾಲಿಸಲ್ಪಟ್ಟವಳು, ಕೈಯಲ್ಲಿರುವಂತಹ ಮಗು ವೀರನಾಮಕ ಹರಡಿಗೆ ಸೇರಿದ ಮಗು, ಜೊತೆಗೆ ಶ್ರಮಂತ ಜಮಣಿಯನ್ನು ತಂದ ಬಾರಿ ಕೇಸರಿಯನ್ನು ಕೊಂದ ಬಳಿಕ ನಡೆದ ಪ್ರಕರಣವನ್ನು ಎಳೆಯಾಗಿ ಬಿಡಿಸಿಕೊಟ್ಟಿದ್ದಾಳೆ. ಆದರೆ ಒಂದುಂಟು, ನಾನು ಬಂದದ್ದು ಗೊತ್ತಾಗಬೇಕಾದದ್ದು ಈಗಿನಲ್ಲ, ಈಗಿಗಿಂತಲೂ ಹೆಚ್ಚಾಗಿ ಈಗಿನ ಕೊನೆಯವರು ಅದಾಗಬೇಕು ಅಂತಾದರೆ ಮಂಗಳಶ್ರುತಿಯನ್ನೇ ನಾವು ಖಂಡಿಸಬೇಕು. ಶಂಕರಿನಾದಕ್ಕಿಂತ ಮಂಗಳನಾದ ಸೇರುತ್ತೆ. ಮೊರೆವ ಪಾಂಚಜನ್ಯವನ್ನು
ನನ್ನಲ್ಲಿ ಕಡ್ತಾನ ನನ್ನ ಗುಹೆಯ ಯಾವ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ನೀನು ಪ್ರವೇಶಿಸಿ ಕಾನೂನಾಂತರದಲ್ಲಿ ಯಾರಿಗೂ ತೊಂದರೆ ಮಾಡಲು ಬದುಕುವ ಒಂದು ಕರಡಿಯ ಗುಹೆ ಏಕಾಏಕಿ ಪ್ರವೇಶಿಸುತ್ತೀಂತಾದರೆ ಮಾನವನ ಕುರಿತಾಗಿ ನಾವು ಕಟ್ಟಿಕೊಂಡ ಕಲ್ಪನೆಯೇ ಭಗ್ನವಾಗುತ್ತದೆ. ಒಂದು ವಿವೇಚನೆ, ಒಂದು ಸಂಸ್ಕಾರ, ಒಂದು ಮನುಷ್ಯತ್ವ ಬೇಕಾಬೇಡ. ಒಳಗೆ ಬರುವ ಕ್ರಮ ಈಗ ಇದು ಅದರಲ್ಲಿ ಒಂದು ಒಳಗೆ ಯಾರು ಜ್ಞಾನದ ಪ್ರವೇಶಿಸುವುದಕ್ಕೆ ಕೇಳಿ ಬರುವ ಅದೇ ಕ್ರಮ ಒಳಗೆ ಒಂದಲ್ಲ. ಒಳಗೆ ಬರುವುದ ಸ್ವಾತಂತ್ರ್ಯವನ್ನು ವಹಿಸಿ ಪ್ರವೇಶಿಸಿದೆ. ನನಗಪಾಯ ಆಗುತ್ತದೆ ಎನ್ನುವ ಪ್ರಶ್ನೆ ಇಲ್ಲ. ಎಲ್ಲಿ ಅದು ನಿನಗಪಾಯ ಆದರೆ ಕಾಣುವುದಕ್ಕೆ ಪುಟ್ಟ ಹುಡುಗ ಕಾಡಿನ ಗುಹೆಯೊಳಗೆ ಏನು ಇದೆ ಏನಿಲ್ಲ ಊಹಿಸುವುದಕ್ಕಾಗುತ್ತದೆ. ಒಳ ಪ್ರವೇಶ ಶಬ್ದಧ್ವಾನವನ್ನು ಮಾಡಿ ನನ್ನ ಮಗುವಿಗೆ ಕಾಬರಿ ಹುಟ್ಟಿಸಿದೆಯಲ್ಲ ಯಾರು ವಸುದೇವ ತಂದೆ ವಸುದೇವ ತಾಯಿ ದೇವಕಿ ಇದೆ.
ಅದಕ್ಕೆ ಹೇಳಿದೆ, ಬಿಟ್ಟಿದ್ದು ಒಂದು ಕಡೆ, ಬೆಳೆದದ್ದು ಒಂದು ಕಡೆ, ವಿಹರಿಸಿದ್ದು ಒಂದು ಕಡೆ, ಈಗ ಪ್ರಸ್ತುತ ವಾಸ್ತವ್ಯವನ್ನು ಹೊಂದಿರುವುದು ಇನ್ನೊಂದು ಕಡೆ. ನಾವು ಹುಟ್ಟಿದ್ದು ಮದುವೆಯಲ್ಲಿ, ಮತ್ತೆ ಬೆಳೆದದ್ದು ಗೋಕುಲದಲ್ಲಿ. ಅಲ್ಲಿ ನನಗೆ ತಂದೆ ತಾಯಿಗಳು ಯಾರು ಗೊತ್ತಾ? ನಂದು ಗೋಪ ಯಶೋದಯ. ಇದು ಮತ್ತೊಂದು ಭಾಗ್ಯ. ಪ್ರಪಂಚದಲ್ಲಿ ಯಾರಿಗಾದ್ರೂ ಹೇಳಿಕೊಡುವುದಕ್ಕೆ ಎರಡು ತಂದೆ ಎರಡು ತಾಯಿ ಅಂತ ಭಾಗ್ಯ ಸಿಗ್ತದೆ ಹೇಳಿ? ಯಾರಿಗೂ ಸಿಗಲಿಕ್ಕಿಲ್ಲ. ಎರಡು ತಾಯಂದಿರು ಸಿಗಲಿಕ್ಕೂ ಸಾಕು, ಎರಡು ತಂದೆಯರು ಸಿಕ್ಕಿದ್ದ ಅಪರೂಪ. ಒಂದು ವೇಳೆ ಎರಡು ಅಪ್ಪಂದಿರು ಸಿಕ್ಕಿದರೆ ಇದು ನನ್ನ ಭಾಗ್ಯ ಅಂತ ಹೇಳಿಕೊಂಡು ತಿರುಗುವವರು ಅದಕ್ಕಿಂತ ಒಬ್ಬ ಜನ್ಮಕ್ಕೆ ಕಾರಣವಾದವನು, ಇನ್ನೊಬ್ಬ ಹಾಗಾದ್ರೆ 5 ಬಗೆಯ ತಂದೆ ಸಾಕಪ್ಪ ಅಂತ ಖಂಡಿತ. ಹಾಗಲ್ಲ, ಸಾಕಿದ ತಂದೆ ಅಂತ ಹೇಳಿದ್ರು. ನನಗೆ ಸಾಕು ಅನ್ನಿಸಿದೆ, ನನ್ನನ್ನು ಸಾಕಿ ಬೆಳೆಸಿದ ತಂದೆ ಅಂತ ಹೇಳಿದ್ರು. ಮತ್ತೆ ವಿಹರಿಸಿದ ಯಮುನಾತೀರದಲ್ಲಿ. ಈಗ ಇರುವುದೆಲ್ಲಿ ಕೇಳಿದ್ರೆ ದ್ವಾರಕಾ ನಗರಿ, ಸಮುದ್ರದ ಮಧ್ಯದಲ್ಲಿ ಕುಶಸ್ಥನ ದೀಪದ ನಮ್ಮದೇ ಅಲ್ಲ. ಇನ್ನು ಸ್ವಭಾವದಲ್ಲಿ ಗೊತ್ತಾಯ್ತು. ನೀನು ಹೋದಲ್ಲಿ ನಿನ್ನ ಮನೆ ಅಂತ ತಿಳ್ಕೊಳ್ಳುವ ಹೋದ ಹುಟ್ಟಿದ್ದೊಂದು ಕಡೆ, ಬೆಳೆದದ್ದೊಂದು ಕಡೆ, ವಿಹರಿಸಿದ್ದೊಂದು ಕಡೆ, ಈಗ ಇರುವುದು ಮತ್ತೊಂದು ಕಡೆ. ಹೇಳಿದ್ರೆ ಅದು ನಮ್ಮ ಮನೆ. ಹಾಗೆ ಭಾವಿಸಿದ್ರೆ ನಿನ್ನ ಮನವು ಹಾಗೆ ಭಾವಿಸಿದ್ರೆ ನಿನ್ನ ಮನವು ನನ್ನ ಮನೆ ಆಗ್ತದೆ. ಅದು ಆತ್ಮೀಯತೆಗೆ ಬಿಟ್ಟದ್ದು. ಆದರೆ ಸಿಕ್ಕಿದ್ದನ್ನು ಕಂಡದ್ದನ್ನು ನನ್ನದು ಅಂತ ನಾನು ಬಗೆದಾಡುವುದಕ್ಕೆ ಮುಂದಾಗಲ್ಲ. ಅದು ಯಥಾರ್ಥವಾಗಿ ನಾನು ನಿರ್ಮಿಸಿದ ಮನೆ. ಮತ್ತೆ ಹೆಸರು ಏನು ಅಂತ ಕೇಳಿದೆ. ಹೆಸರು ಕೇಳು ಎನ್ನ ಜಗತಿ. ಜಗತಿ ಎಂತದ್ದು? ಹಾಗಲ್ಲ, ಹೆಸರು ಕೇಳು ಎನ್ನ ಜಗತಿ. ನಿನ್ನ ಜಗತ್ತಿನಲ್ಲಿ ನಿನ್ನ ಹೆಸರು ಕೇಳು. ಈ ಜಗತ್ತಿನಲ್ಲಿ ನನ್ನ ಹೆಸರು ಅಷ್ಟು ಪ್ರಖ್ಯಾತ. ಕೃಷ್ಣನನ್ನು ಬಿಸಿರುವರು ಪ್ರಖ್ಯಾತ. ನೀನೇನು ಮುಖ ಆಗಿರೋದು? ಒಂದು ನಿನಗೆ ಅನಿವಾರ್ಯವಾದ ಅದೇ ಒಂದು ಕಪ್ಪಾಗಿತ್ತು. ಒಬ್ಬ ಕರಡಿಯೇ ನಿನ್ನನ್ನು ಕಪ್ಪು ಅಂತ ಹೇಳಬೇಕಾದ್ರೆ ಎಷ್ಟು ಕಪ್ಪು ಇರಬೇಕು ನಿನ್ನ ಆಲೋಚನೆ ಮಾಡಿ. ಕೃಷ್ಣ ಅನ್ನುವ ಪದದ ಅರ್ಥ ಕೃಷ್ಣ ಕಪ್ಪು. ಮತ್ತೊಂದು ಕರ್ಷಯೇತಿ ಕೃಷ್ಣ. ಹೆಸರಿಡುವಾಗ ನಮ್ಮ ಕುಲಪುರೋಹಿತರು ಅದನ್ನೇ ತಗ್ಗಿಸಿ ಇಟ್ಟದ್ದು ಏನು? ಮತ್ತೆ ಒಂದುಂಟು, ಹುಟ್ಟಿದ ಮಕ್ಕಳು ಕಪ್ಪಾಗಿರಲಿ ಗಡಿಯಾಗಿರಲಿ, ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳಿಗೆ ಅವರು ದೇವರ. ನಾನು ಹೇಳುವುದನ್ನು ಕೇಳಿದ್ದೇನೆ, ಯಥಾರ್ಥವಾಗಿ ಆಕರ್ಷಣೆಯ ಗುಣವನ್ನು ಹೊಂದಿರುವುದು ದೇವರನ್ನು. ಭಗವಂತ ಎಲ್ಲವನ್ನೂ ತನ್ನೆಡೆಗೆ ಆಕರ್ಷಿಸಿಕೊಡ್ತಾರಂತೆ. ಪ್ರಾಯಶಃ ನನ್ನ ತಂದೆ ತಾಯಿಗೆ ನಮ್ಮಲ್ಲಿಯೇ ದೇವರು ಕಂಡರೋ ಏನು? ಅಲ್ಲ, ಅದು ನಿನ್ನ ಅಪ್ಪ ಅಮ್ಮನಿಗೆ ಇತ್ತಲ್ಲ. ಎಲ್ಲ ಊರಿನ ತಂದೆ ತಾಯಿಗಳಿಗೂ ಮಕ್ಕಳು ದೇವರು. ಅಲ್ಲದೇ ಇದ್ದರೆ ಈ ಕಪ್ಪಗಿನ ಗುರುಪಿ ಮಕ್ಕಳೆಲ್ಲ ಬೆಳೆಯಬೇಕು. ನಿನಗೆ ಹಾಗೆ ಕಂದದ ಮಕ್ಕಳು ಮಾತ್ರ ಆರೈಕೆಗೆ ಒಳಪಡುವುದು ಅಂತಾದ್ರೆ ಸುಮ್ಮಗೆ ಗಾದೆ ಹುಟ್ಟಿದ್ದಲ್ಲ. ಹೆತ್ತವರಿಗೆ ಹೆಗ್ಗಣ ಮುತ್ತು. ನಿನ್ನ ಮಕ್ಕಳಿಗೆ ನೀನು ಮುದ್ದಾಗಿ ಕಾಣು, ನಿನ್ನ ಅಪ್ಪ ಅಮ್ಮನಿಗೆ ನೀನು ಮುದ್ದಾಗಿ ಕಾಣು. ತಪ್ಪಲ್ಲ. ಜನ್ಮ ಕೊಟ್ಟವರಿಗೆ ಮಕ್ಕಳು ಮುದ್ದಾಗಿ ಕಾಣ್ತಾರೆ, ಹಿತವಾಗಿ ಕಾಣ್ತಾರೆ. ಬರುವಲ್ಲಿ ಉದ್ದೇಶವಿದೆ. ಅದು ನಾನಾಗಿ ಬಂದಿದ್ದೇನೆ ಅನ್ನೋದಕ್ಕಿಂತಲೂ ಮಿಗಿಲಾಗಿ ನೀನಾಗಿ ನನ್ನನ್ನು ಬರೆಸಿಕೊಂಡು ನಾವು ಬರಬೇಕು ಅಂತ ಬಂದದಲ್ಲ. ನೀನು ಬರುವುದಕ್ಕಾಗಿ ಒಂದು ವೇದಿಕೆಯನ್ನು ನನಗೆ ಒದಗಿಸಿಕೊಂಡ. ನಾನು ಬರೆಸುವುದಿದ್ರೆ ನಿನ್ನಲ್ಲ ಅಲ್ವಾ? ನನಗೆ ಬರ್ಲಿಕ್ಕಿದೆ, ನಿನ್ನಲ್ಲಿಗೆ ಬರ್ತೇನೆ. ಬರುವಲ್ಲಿ ನೀನು ವೇದಿಕೆ ಕೊಟ್ಟು ಅಂತ ಆಗಿದ್ದು ನಾನು. ಯಾರಲ್ಲಿ ಏನು ಉದ್ದೇಶದಿಂದ ಸ್ವಲ್ಪ ಹಿಂದೆ ನೋಡು. ಪುಣ್ಯಾತ್ಮ ಆ ತೊಟ್ಟಿ ನೋಡು ಅಂತ ಹೇಳಿದ್ದು ನಾನು. ನಮ್ಮ ಮನೆಯಲ್ಲಿ ನಿನ್ನ ಮನೆಯಲ್ಲಿ ಮತ್ತೆ ನೀನು ತೋರಿಸುವುದಕ್ಕೆ ನಾನೇ ಕಟ್ಟಿದ ತೊಟ್ಟಿಲು. ನೀನು ಕಟ್ಟಿದ ತೊಟ್ಟಿಲ ಹುಲಿಯನ್ನು ಸರಿಯಾಗಿ ನೋಡು. ಅದು ಕಟ್ಟಿ ನನ್ನ ಮಗು ಬಲವುದಕ್ಕೆ ತಕ್ಕೊಂಡು ಹುಲಿಗೆ ನೀನು ಸಿಕ್ಕಿಸಿದ ಆ ಮಣಿಯನ್ನು ಸರಿಯಾಗಿ ಗಮನಿಸಿ. ಗಮನಿಸಿ ಕಟ್ಟು. ಆ ಮಣಿಯನ್ನು ಅರಸಿಕೊಂಡು ನಾನು ಈ ಕಡೆಗೆ ಬಂದ. ನಮ್ಮವರಿಗೆ ಸೇರಿದ ಮಣಿ, ಅದನ್ನು ಪಡೆಯಬೇಕಿನ ಉದ್ದೇಶದಿಂದ ಈ ಕಡೆಗೆ ಬಂದದ್ದು. ಅದಕ್ಕಾಗಿ ಆಡಿದ್ದು ನಿನ್ನ ಬರೆಸಿ ನನ್ನ ನಮ್ಮವರಿಗೆ ಸೇರಿದ
ವೈಯಕ್ತಿಕ ವಿಚಾರ ನಾನು ಅದರ ಕುರಿತಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸರಿ. ಆದರೆ ಇಲ್ಲಿ ಬಂದು ನನ್ನ ಮನೆಯನ್ನು ಪ್ರವೇಶಿಸಿ ನನ್ನ ಅಧಿಕಾರಕ್ಕೆ ಒಳಪಟ್ಟಂತಹ ಸ್ವತ್ತುಗಳಲ್ಲಿ ನೀನು ಅಧಿಕಾರವನ್ನು ಸ್ಥಾಪಿಸುವುದಕ್ಕೆ ಯತ್ನಿಸುತ್ತಿದ್ದಾದರೆ ಅದರಲ್ಲಿ ವಿಶೇಷತಃ ಆ ಮಣಿಯ ಮೇಲೆ ನೀನು ಆಧಿಪತ್ಯವನ್ನು ವಹಿಸುವ ಯೋಚನೆಯಲ್ಲಿದ್ದಾದರೆ ಯಾರ ಮಣಿಯ ಮೇಲೆ ಅದು ನನಗೆ ಪ್ರಶ್ನೆ ಆಗಿದೆ. ಆದರೆ ನನ್ನ ಕೈ ಸೇರಿದ್ದು ಹೇಗೆ ತಾರ್ಕಿಕವಾದಂತಹ ಉತ್ತರವನ್ನು ನಾನು ಕೊಡಬಲ್ಲೆ. ನ್ಯಾಯಯುತವಾಗಿ ಅದಕ್ಕೆ ನನ್ನ ಅಧಿಕಾರ ಎಲ್ಲಿಂದ ತಪ್ಪು ಅದಕ್ಕೆ ಅದು ಉತ್ತರವಾಗ್ತದೆ. ನನ್ನ ಬಾಹು ವಿಕ್ರಮದಿಂದ ಹರ್ಯಕ್ಷರನ್ನು ಅರ್ಥಾತ್ ಸಿಂಹವನ್ನು ಮಾಡುವುದು ಅದರ ದವಡೆಯಲ್ಲಿ ಕಚ್ಚಿ ಹಿಡಿದಂತಹ ಆ ಮನೆಯನ್ನು ನಾನು ವಶಪಡಿಸಿಕೊಂಡಿದ್ದೇನೆ. ಅದರ ಕುರಿತಾಗಿ ವ್ಯಾಮೋಹವುಳ್ಳವನಾಗಿ ವಾಂಛವುಳ್ಳವನಾಗಿ ಇಲ್ಲಿ ಬಂದು ಕೇಳಿದರೆ ಕರಡಿಯ ಮಣಿ ಸಾಮಾನ್ಯ ಕೊಡುವುದಕ್ಕೆ ನೀವು ಮನಸ್ಸು ಮಾಡಲಿಲ್ಲ ಅಂತಾದರೆ ನೇರವಾಗಿ ಯಮನ ಮನೆಯ ದಾನವನ್ನು ನಿನ್ನ ಇದೀರು ಸಾಮಾನ್ಯ ಕಾಡಕಾರಣಿಯನ್ನು ಹಾಗೆ ಭಾವಿಸಬೇಡ. ನಾನೇನಾದರೂ ಫುಲ್ಲವಲ್ಲ, ತಿರುಗಲ್ಲ. ನಾನು ಹುಟ್ಟಿದ್ಯಾವಾಗ ಬೆಳೆದದ್ದಲ್ಲಿ ಮಾಡಿದ್ದಲ್ಲ ಎಷ್ಟು ಇದನ್ನು ಚುಟುಕಾಗಿ ಹೇಳಿಬಿಡ್ತೇನೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ತನ್ನ ಸೃಷ್ಟಿಯಲ್ಲಿ ಮೈಮರೆತಿರುವ ಕಾಲಕ್ಕೆ ಅವನು ಆಕಳಿಕೆ ಹುಟ್ಟು ಆಗ ಹುಟ್ಟುಕೊಂಡವ. ಆಕಳಿಕೆಯಲ್ಲಿ ಬಿದ್ದವಲ್ಲ, ಆಕಳಿಕೆಯಲ್ಲಿ ಬಿದ್ದವಲ್ಲ, ಆಕಳಿಕೆಯಿಂದ ಸರಿ ಸರಿ ತಿರುಂಬಿಕರಿಗೆ ಹುಟ್ಟಿದವನಾದ ನನ್ನ ಜಾಂಬವ ಯಾವಾಗ ಹುಟ್ಟಿದ್ದು ಅದನ್ನೇ ನಾನು ಲೆಕ್ಕ ಹಾಕುವುದು. ನಿನ್ನೆ ಮೊನ್ನೆ ಕಳೆದ 10 ವರ್ಷ ಮೊದಲು ಹುಟ್ಟಿದ್ದರೆ ಸುಲಭದಲ್ಲಿ ಹೇಳಬಹುದು. ಆದರೆ ನಾನು ಹುಟ್ಟಿದಾಗ ಅಂಬಿಕೆ ಶಿವನಿಗೆ ಮದುವೆ ಆಗತ್ತೆ ನನಗೆ 19 ವರ್ಷ. ಹೌದು, ಸಂತರ ಮತ 19 ವರ್ಷದಲ್ಲಿ ಆಗುತ್ತಲ್ಲ.
ಸಮುದ್ರ ಮಂಥನ ಕಾಲದಲ್ಲಿ ಅಮೃತೋದ್ಭವ ಆಗಬೇಕೆನ್ನುವ ಉದ್ದೇಶದಿಂದ ಅದ ಹಲವಾರು ಗಿಡಮೂಲಿಕೆಗಳು ಔಷಧಿಯ ಸತ್ವವುಳ್ಳ ಲತೆಗಳನ್ನು ನಾನು ತಂದು ಅದರ ಬರುತ್ತದೆ ಅಲ್ಲಿಗೆ ಹಾಕಿದೆ. ಬಲಿಚಕ್ರವರ್ತಿ ಆಸ್ಥಾನದಲ್ಲಿ ವಾಮನನ್ನು ಹೋಗಿ ತ್ರಿವಿಕ್ರಮ ಅವತಾರ ಗಿಡವನ್ನು ಕೆಳಗೆ ತಳ್ಳುವ ಕಾಲಕ್ಕೆ ಓಹೋ ನಾರಾಯಣನ ಪ್ರವೇಶವಾಗಿದೆ, ತ್ರಿವಿಕ್ರಮ ಸ್ವರೂಪಿಯನ್ನು ನೋಡಿ ಬದುಕಿನ ಪಾಪವನ್ನು ತೊಳೆದುಕೊಳ್ಳಿ ಅನ್ನುವ ಹಾಗೆ ಗಂಟೆ ಬಡಿಯುತ್ತ ಊರಿಗೆ ತಂಗೂರವನ್ನು ಹಾಕಿದ್ದೆ. ಅಂತಹ ವ್ಯಕ್ತಿತ್ವವನ್ನು ನಾನು ತ್ರೇತಾಯುಗದಲ್ಲಿ ನನ್ನ ಬಲ, ನನ್ನ ಸಾಮರ್ಥ್ಯ, ನನ್ನ ರೊಚ್ಚು, ನನ್ನ ಕೆಚ್ಚು ಸಕಲ ಲೋಕವು ನಿಂದರಿಗಾಗುವ ಹಾಗೆ ಪ್ರಕಟವಾಗಿದೆ. ಅಂತಹ ಜಾಂಬವನಲ್ಲಿ ಮೊನ್ನೆ ಹುಟ್ಟಿದ ಹುಡುಗ ನೀನು ಬಂದು ನಿನ್ನನ್ನು ಶೈವಿನಿಗೆ ಕಳುಹಿಸುತ್ತೇನೆ ಅನ್ನುವ ಹಾಗೆ ಹೇಳುತ್ತಿದ್ದಾದರೆ ಒಂದು ಮಾತು ಕೇಳ್ತಾ ಇದ್ದೆ. ಹೊರಟಿದ್ದೀಯಲ್ಲ ಇತ್ಲಾಗಿ ಮನೇಲಿ ಹೇಳಿ ಹೊರಟದ್ದ ಇವತ್ತು ಬರ್ತೇನೆ, ನಾಳೆ ಬರ್ತೇನೆ, ಬರುವುದಿಲ್ಲ. ಜಾಂಬವ ಜಾಂಬವ ನಾನು ಅದನ್ನೇ ಆಡುವುದಕ್ಕೆ ತೊಡಗಿದ್ದೇನೆ. ಆಗ ನಾನು ಆಡಿದ್ದೆ. ನಾನು ಬೆಳೆದದ್ದು ಗೋಕುಲದಲ್ಲಿ ಅನ್ನುವ ಹಾಗೆ ನನ್ನ ತಂದೆ ತಾಯಿಗಳ ಕುರಿತಾಗಿ ಸಕ್ರಿಯವಾಗಿ ಹೇಳಿದ್ದೆ. ನಂದರೊಬ್ಬ ಯಶೋಧೆಯನ್ನು ನನ್ನನ್ನು ಸಾಕಿ ಬೆಳೆಸಿದವರನ್ನು ಹಾಕಿ ಅಯ್ಯ, ಆ ಊರಿನಲ್ಲಿ ಒಂದು ಪದ್ಧತಿ ಸಹಜವಾಗಿ ಆ ಮಣ್ಣಿನ ಕುಲದಂತೆ ನಾವು ಕೃಷಿ ಪದ್ಧತಿಯನ್ನು ಅನುಸರಿಸುತ್ತಾ ಜೀವನವನ್ನು ಕಟ್ಟಿಕೊಂಡವರು. ಆ ಊರಿನ ಎಲ್ಲ ಮಂದಿಗಳು ಸೇರಿ ಇಂದ್ರ ಪೂಜೆ ಅನ್ನೋ ವಿಶೇಷವಾದಂತಹ ಒಂದು ಆ ಆಚರಿಸುವಂತಹ ಪದ್ಧತಿ ನಮ್ಮ ಊರಿನಲ್ಲಿ ಅದೊಂದು ವಿಶೇಷವಾದ ಸಡಗರ. ಇಂದ್ರ ಪೂಜೆ ಊರಿನ ಎಲ್ಲವರು ಒಟ್ಟು ಸೇರಿ ಇಂದ್ರನನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ಅವನಿಗೆ ಬೇಕಾದ ಎಲ್ಲವೂ ಸಮರ್ಪಿಸುವ ಮೂಲಕವಾಗಿ ಅವನ ಪ್ರೀತಿಯನ್ನು ಹಲವೊಂದು ಉತ್ಸವ ಮಾಡ್ತಿದ್ರು. ಅದೇ ಪ್ರೀತಿಯನ್ನು ಪಡೆಯುವುದಕ್ಕೆ ಮುಂದಾಗುತ್ತಿದ್ದಂತಹ ಸಂದರ್ಭ. ಕಾರಣ ಏನು ಅಂತ ನಮ್ಮನ್ನು ಕೇಳಿದ್ವಿ. ನಮ್ಮವರೆಲ್ಲ ಆಡಿದರು. ದೇವತೆಗಳು ಹಿತವರಿದ್ದಾರೆ, ಹಿತವಂತರಿದ್ದಾರೆ, ನಮಗೆ ಉಳಿದನ್ನು ಅನುಗ್ರಹಿಸುವವರಿದ್ದಾರೆ. ಕಾಲ ಕಾಲಕ್ಕೆ ಬೇಕಾದ ಮಳೆ, ಬೆಳೆಯಿಂದ ಆ ಮಳೆಯಿಂದ ಪೂರಕವಾದ ಆ ಬೆಳೆಯಿಂದ ನಮಗೆ ಸಿಗುವ ಆಹಾರ. ಹೀಗಾಗಿ ಬೇಕಾದಂತಹ ದೇವೇಂದ್ರನನ್ನು ಪೂಜಿಸುವುದು ನಮ್ಮ ಕರ್ತವ್ಯ, ನಮಗೆ ಆದ್ಯ ಕರ್ತವ್ಯ ಅನ್ನುವ ಹಾಗೆ ಗ್ರಹಿಕೆ ನಮ್ಮವರಿಗೆ. ನಾನು ಕೇಳಿದೆ, ಏನು ಮಟ್ಟ ಯಾಕೆ ಇಂದ್ರನಿಗೆ ಪೂಜೆ ಕೊಡಬೇಕು? ಅದನ್ನು ಬದಲಿಸುವುದಕ್ಕೆ ಸಾಧ್ಯವಿಲ್ಲ. ದೇವತೆಗಳನ್ನು ನಾವು ಮೆಚ್ಚಿಸದೇ ಅವರಿಗೆ ಕೊಡದೇ ನಮಗೆ ಬೇಕಾದನ್ನು ಒದಗಿಸಿಕೊಡಬೇಕಾದವರಿಗೆ ಕರ್ತವ್ಯವಾಗ್ತದೆ. ದೇವತೆಗಳ ಕರ್ತವ್ಯ ಅಲ್ಲ, ನಮ್ಮ ಕರ್ತವ್ಯ. ಹೌದಾದ್ರೆ ಭೂಲೋಕಕ್ಕೆ ಕರ್ಮಭೂಮಿ ಅಂತ ಹೆಸರಿರ್ತದೆ. ಅಲ್ಲ, ಪ್ರಪಂಚದಲ್ಲಿ ಮಾಡಿದ ಕರ್ಮಕ್ಕೆ, ಸತ್ಕರ್ಮಕ್ಕೆ ಒಳ್ಳೆಯ ಫಲ, ದುಷ್ಕರ್ಮಕ್ಕೆ ಕೆಟ್ಟ ಫಲ. ದೇವತೆಗಳು ಸ್ವತಂತ್ರವಾಗಿ ಯಾರಿಗೂ ಏನನ್ನೂ ಕೊಡುವುದು. ಅದೇ ಹೇಳಿದ್ದು ನಾನು ಈವರೆಗೆ ನಾವು ಆಚರಿಸಿಕೊಂಡು ಬಂದಿದ್ದೇವೆ. ಈ ಸಲ ಅದನ್ನು ಉಳಿದು ವಿಶೇಷವಾದಂತಹ ಪದ್ಧತಿಯನ್ನು ನಮ್ಮದು ಅನ್ನೋ ಹಾಗೆ ಹಾಕಿಕೊಂಡ್ರೆ ಏನು ಅಪರಾಧ? ಯಾಕಾಡಿದೆ ನಾನು ನಮ್ಮಲ್ಲಿ ಹಸುಗಳಿಗೆ ಬೇಕಾದ ಯಥೇಚ್ಛವಾದ ಮೇವು ಅಥವಾ ನಮಗೆ ಮಳೆಯಿಂದ ರಕ್ಷಣೆ, ಬಿಸಿಲಿನಿಂದ ರಕ್ಷಣೆಯನ್ನು ಒದಗಿಸಿಕೊಡುವಂಥದ್ದು ಭೂಮಿಯನ್ನು ಆಧರಿಸಿದಂತಹ ಗೋವರ್ಧನಗೆ ಅದರ ಪೂಜೆಯನ್ನೇ ಮಾಡೋಣ. ಹೀಗೆ ನಾನು ಮಾಡಿ ತೋರಿಸಿದ ಕಾಲಕ್ಕೆ ಎಲ್ಲರೂ ಒಪ್ಪಿದರು. ಇಂದ್ರ ಪೂಜೆಯನ್ನು ಈವರೆಗೆ ಮಾಡಿದ್ದೇವೆ. ಇಂದ್ರೋತ್ಸವದಲ್ಲಿ ಈವರೆಗೆ ನಾವೆಲ್ಲರೂ ಭಾಗ್ಯಗಳಾಗಿದ್ದೇವೆ. ಈ ಸಲ ಯಥಾರ್ಥವಾಗಿ ಸಕಾರಣವಾಗಿ ಗೋವರ್ಧನಿಗೆ ಪೂಜೆಯನ್ನು ಮಾಡೋಣ ಎಂದದ್ದು. ಲಾಭಾಯಕದಿಂದ ಮಾಡಿಕೊಂಡು ಬಂದಂತಹ ಒಂದು ಕ್ರಮವನ್ನು ಮುರಿದು ಹೊಸತು ಮಾಡುವುದು ಪರಂಪರೆಯಲ್ಲಿ ಎಂಥದ್ದು ಸುಮ್ಮನೆ. ನಮ್ಮದು ಬೇರೆ ಮಾಡುವ ಅಪರಾಧ ಏನಿತ್ತು ನಾನು ಕೇಳಿದೆ. ಅಪರಾಧ ಏನಿತ್ತು ಮತ್ತೆ
ಅದ್ಯಾವುದು ಅಂತಾನೆ ಮತ್ತೆ ಹೇಳಲಿಕ್ಕೆ ಸಮರ್ಥನೆ ಕೊಡುವುದಕ್ಕೆ ನಾನು ಮುಂದಾಗ್ತೇನೆ. ನಿನಗೆ ಸಮರ್ಥನೆ ಕೊಡುವುದಕ್ಕೆ ಆಗದ ಪ್ರಶ್ನೆಯನ್ನು ಮಾತ್ರ ನಾನು ಕೇಳ್ತೇನೆ ಅಂತ ನನಗೆ ಏನು ಎಲ್ಲರೂ ಜೊತೆಯಾಗಿ ಬಂದು ಸೇರಿ ಯಥೇಚ್ಛವಾಗಿ ಎಲ್ಲವನ್ನು ಸಮರ್ಥಿಸುವ ಮೂಲಕವಾಗಿ ಸತ್ಯವಾದ ಪ್ರಮಾಣಬದ್ಧರಾಗಿ ಗೋವರ್ಧನಗಿರಿಯನ್ನು ಮೆಚ್ಚಿಸುವುದಕ್ಕೆ ನಾವು ಮುಂದಾದೆವು. ಪೂಜಾ ಪದ್ಧತಿಯನ್ನು ವಿಧಿವಿಧಾನವನ್ನು ಮಾಡಿ ಪೂರೈಸಿದೆವು. ಇಂದ್ರನಿಗೆ ಸಿಟ್ಟು ಬಂತು. ಈವರೆಗೆ ನನ್ನನ್ನು ಆಲೋಚಿಸಿಕೊಂಡು ಬಂದವರು ಈವರೆಗೆ ಪದ್ಧತಿಯನ್ನು ಬದಲಿಸಿದ್ದಾರೆ. ಇನ್ನು ನಾನು ಹೇಳೋದು ಬೇಡಲ್ಲ, ಪರಿಣಾಮ ಏನು? ಅದೇ ಪರಿಣಾಮ ನಮ್ಮ ಅನುಭವಕ್ಕೆ ಬಂತು. ಯಾವನು ಕಾರಣಕರ್ತನಾಗಿದ್ದಾನೋ ಅವನನ್ನು ಶಿಕ್ಷಿಸಬೇಕು ಅನ್ನುವ ಹಾಗೆ ಮನಸ್ಸು ಮಾಡಿದಂತಹ ಇಂದ್ರ ಒಂದಲ್ಲ ಎರಡಲ್ಲ 7 ದಿವಸಗಳ ಕಾಲ ಸುದೀರ್ಘವಾಗಿ ಹಗಲು ರಾತ್ರಿಯನ್ನು ಭೇದವಿಲ್ಲದೆ ಮುಸಲಗಾತ್ರದ ಮಳೆಯನ್ನು ಕೃಷ್ಣ, ಒಂದು ಅರ್ಧ ಘಳಿಗೆ ಒಂದು ಮುಹೂರ್ತ ಕಾಲ ಬಂದ್ರೆ ಕೆಲವು ಸಲ ಮಳೆ ಅವಾಂತರ ಮಾಡಿಬಿಟ್ಟು 7 ದಿವಸಗಳ ಕಾಲ ಹಗಲು ರಾತ್ರಿ ಕೊಚ್ಚಿಕೊಂಡು ಅದಕ್ಕಿಂತ ಮೊದಲು ನೀನೆಲ್ಲಿ ಹೋಗಿ ಆ ಬೆನ್ನು ತೋರಿಸುವಲ್ಲ ನಮ್ಮವರಿಗೆ ಅನುಸರಿಸಿಕೊಂಡು ಹೊಸದಾದ ಮಾರ್ಗವನ್ನು ಕೊಡ್ತಾರೆ. ಹಾಗಲ್ಲ, ಅಲ್ಲಿ ಒದಗಿದ ಪರಿಸ್ಥಿತಿಗೆ ನಮ್ಮ ಬೆನ್ನು ತೋರಿಸಿ ಅಲ್ಲಿಂದ ಓಟಕ್ಕಿದ್ದವರಲ್ಲ ಅಂತ ಊರು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಪರಿಹಾರವನ್ನು ನಾನು ಸಾಧಿಸಿದ ಯಾರು ನಾನು ಅಂತ ಸ್ಥಿತಿ ಬರ್ತದಂತ ಭಾವಿಸಿದ್ದೆ. ಅದು ಕಾರಣಕ್ಕೆ ಸಿದ್ಧಿ ಎಲ್ಲ ನಾವು ಅವರ ಕಂಡವರ ಕಾಲು ಹಿಡಿಯುವುದಕ್ಕೂ ಇಲ್ಲ. ಅದಕ್ಕೆ ಪೂರಕವಾದ ಸಾಧನವನ್ನು ಮಾಡಿ ತೋರಿಸಿದೆ. ನೇರವಾಗಿ ಗೋವರ್ಧನಗಿರಿ ಕಡೆಗೆ ಸಾಗಿದೆ. ಓ ಗೋವರ್ಧನಗಿರಿ, ನಾವೆಲ್ಲರೂ ನಿನ್ನನ್ನು ಭಕ್ತಿಯಿಂದ ಪೂಜಿಸಿದ್ದೇವೆ. ನಿನಗೆ ಬೇಕಾದನ್ನು ಹವಿಸ್ನ ರೂಪದಲ್ಲಿ ಒದಗಿಸಿಕೊಟ್ಟಿದ್ದೇವೆ. ಆದ್ದರಿಂದ ನಮ್ಮವರಿಗೆ ಬಂದೊದಗಿದ ಕಂಟಕವನ್ನು ಪರಿಹರಿಸುವುದಕ್ಕೆ ನೀವು ಮನಸ್ಸು ಮಾಡಬೇಕೆನ್ನುವ ಹಾಗೆ ಗೋವರ್ಧನಗಿರಿ ಇದ್ದ ಸ್ಥಳವನ್ನು ಬಿಟ್ಟು ಮೇಲಕ್ಕೆ ಬಂದು ನನ್ನ ಈ ಕಿರುಬೆರಳನ್ನು ಆಧರಿಸಿದ್ದೇನೆ. ಅದರ ತಳಹದಿಯಲ್ಲಿ ಗೋವುಗಳು ಗೋಪಾಲಕರು ಎಲ್ಲರೂ ಒಟ್ಟು ಸೇರಿ 7 ದಿವಸಗಳ ಕಾಲ ತನ್ನ ಪ್ರಾಣವನ್ನು ತನ್ನ ದೇಹವನ್ನು ಉಳಿಸಿಕೊಂಡವರಿದ್ದಾರೆ. ಮುಗಿಲಿಲ್ಲ, ಇನ್ನು ನಗು ಹೀಗೆ ನಿಲ್ತದೆ ನೋಡಿ. 7 ದಿವಸ ಮಳೆ ಬಂದ ಇಂದ್ರನಿಗೆ ಸಾಕು ಅಂತ ಗೊತ್ತಾಯಿತು. ಇನ್ನು ಮತ್ತೆ 7 ದಿವಸ ಬಂದರೆ ಈ ಪುಣ್ಯಾತ್ಮ ಬಿಡ್ಲಿಕ್ಕಿಲ್ಲ ಅನ್ನೋದು ನಮಗೆ ಬಲವಾಗಿ ಬಂತು. ಕಡೆಗೆ ನಾನೇನು ನನ್ನ ಮಾತುಕತೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ನಿನ್ನ ಇಂದ್ರ ನನ್ನೆಡೆಗೆ ಸಾಗಿ ಬಂದು ಕಾಲಿಗೆ ಬಿದ್ದು ತಪ್ಪಾಯಿತು ದಮ್ಮಯ್ಯ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿಕೊಂಡೆ. ಅಲ್ಲಿಗೆ ಮುಗಿಲಿಲ್ಲ. ಸ್ವರ್ಗಲೋಕಕ್ಕೆ ಹತ್ತಿರವಾದಂತಹ ಗೋಲೋಕವನ್ನು ನನಗೆ ಒದಗಿಸಿಕೊಟ್ಟೆ. ಅಲ್ಲಿ ಆ ಅಧಿಕಾರ ಹೌದು ಪುಣ್ಯಾತ್ಮ ಗೋವಿಂದ ಪಟ್ಟಾಭಿಷೇಕ. ನಾನು ಸಂಶಯ ಒಳೆ ಬದಿಯ ನೀರು ತಂದು ನನಗೆ ಅಭಿಷೇಚನ ಮಾಡಿದಲ್ಲ. ಕಾಮಧೇನುವಿನ ಕ್ಷೀರದಿಂದಲೇ ಅಭಿಷೇಚನವನ್ನು ಮಾಡುವ ಮೂಲಕವಾಗಿ ಗೋವಿಂದರಾಯ ಪಟ್ಟಾಭಿಷೇಕ ಆಡುತ್ತಿದ್ದ ಭೂಲೋಕದಲ್ಲಿ 1 ದಿವಸದ ಪ್ರಸಂಗ. ಎಷ್ಟು ಪ್ರಚಾರ ಉಂಟು ನಮ್ಮಲ್ಲಿ. ಈಗ ನೀನು ಮಾಡಿದ್ದನ್ನು ಮಹತ್ತಾಗಿ ಚಿತ್ರಿಸಿ ನನ್ನನ್ನು ವಿಭ್ರಮೆಗೆ ಬರಲು ಮಾಡುವಂತಹ ಹುಮ್ಮಸ್ಸು ನಿನ್ನ ಮಾತುಗಳಲ್ಲಿ ನನಗೆ ಕಾಣ್ತದೆ. ಅದು ಸತ್ಯವೋ ಸುಳ್ಳೋ ನಡೆದದ್ದು ನನಗೆ ತಕ್ಕ ಅಗತ್ಯ ಇಲ್ಲ. ಮತ್ತೆ ಆದರೆ ನೀನು ಮಾಡಿದ್ದೇ ಹೆಚ್ಚುಗಾರಿಕೆ ಎಂಬಲ್ಲಿ ನಿನಗೆ ಕಾಣುವುದು ಹೇಗೆ ಗೊತ್ತುಂಟು? ಇನ್ನೊಬ್ಬ ಮಾಡಿದ ಅತ್ಯಧಿಕವಾದಂತಹ ಕೆಲಸವನ್ನು ನೋಡದೆ ಕೇಳದೆ ಕಲ್ಪಿಸದೇ ಇರುವುದರಿಂದ ನಿನ್ನ ಈಗಿರುವ ಜಾಗವ ಮಾಡಿದವರು ಮಹಾ ಅವನ ಸತಿಯಾದ ಸೀತೆಯನ್ನು ಅಪಹರಿಸಿ ಅವನು ಲಂಕಾಪಟ್ಟಣದಲ್ಲಿ ವಾಸವಾಗಿದ್ದಾನೆ ಅನ್ನೋದು ತಿಳಿದಂತಹ ಸುಗ್ರೀವಾದ ಸತ್ಯವನ್ನು ಮಾಡಿಕೊಂಡಂತಹ ರಾಮ ಹನುಮ ಸಮೇತರಾಗಿ ದಕ್ಷಿಣಾಂಬುದಿಗೆ ಸೇತುವನ್ನು ಕರೆಯುವುದಕ್ಕೆ ಮುಂದಾದ ಹೇಗೆ ಸೇತುವೆ ಕಟ್ಟುವುದು? ಕಲ್ಲು ಮಣ್ಣು ಮರಗಳಿಂದ 100 ವೇಳದೊಂದಿಗಿರವಾದಂತಹ ಸೇತುವೆ ಶೀಘ್ರವಾಗಿ ಆಗಬೇಕು. ಸೀತೆ
ರಾಮನಿಂದ ಪರಿಗ್ರಹಿಸಲ್ಪಡಬೇಕನ್ನುವ ಭಾವನೆಯಿಂದ ರಾಮ ಸೈನ್ಯದಲ್ಲಿದ್ದ ಬಂದೂಕ ನಾನೂ ಸಹಿತವಾಗಿ 77 ಕೋಟಿ ಅಭಿನಾಯಕರು 18 ಪದ್ಮಮಾನರು ಎಲ್ಲರೂ ಒಂದಾಗಿ ಸೇವೆಯನ್ನು ಬರೆಯುವುದಕ್ಕೆ ಆರಂಭಿಸಿದೆ. ಇದು ಆಗುವ ಹೋಗುವ ವಿಷಯ ಅಲ್ಲ. ಈಗ ಅದರ ಪ್ರಸಂಗ ಮುಗಿಯಲಿಕ್ಕಿಲ್ಲ ಅನ್ನೋ ಆಗ ಆಲೋಚನೆ ನೇರವಾಗಿ ಹಡಗಿಗೆ ಹೋದೆ. ಇಲ್ಲಿ ಆಗಲಿಕ್ಕಿಲ್ಲ ಹೇಳಿಯೇ ಹೋಗುದು. ಇಲ್ಲಿನವರು ಆಗಲಿಕ್ಕಿಲ್ಲ ಹೇಳಿದ ಕಾರಣ ಅಲ್ಲಿ ಹೋಗಿ ಆಗಲಿಕ್ಕಿಲ್ಲ ಅಂತ ನೇರವಾಗಿ ಹೋಗಿ ಬೆಳ್ಳಗೆ ಕಾಣುತ್ತಿರುವ ಒಂದು ಮಹಾಪರ್ವತವನ್ನು ನನ್ನ ಭೀಮ ಬಾಹುಗಳನ್ನು ಮೇಲಕ್ಕೆತ್ತುವುದಕ್ಕೆ ತೊಡಗಿ ಆಗತ್ತೆ ಪರಮೇಶ್ವರನ ಮುಂದೆ ಪ್ರತ್ಯಕ್ಷನಾದ ಇಂತಹ ಮಹಾಪರ್ವತಗಳಿಗೆ ಭೂಧರಗಳೆಂದು ಹೆಸರು. ಅವುಗಳು ಸ್ಥಾನಫಲಕವಾದ ಭೂಮಿಯೇ ಸಂಚಲನಗೊಳಗಾಗುವ ಅಪಾಯವನ್ನು. ಆದ್ದರಿಂದ ನೀರನ್ನು ಕೊಂಡು ಹೋಗುವ ಮನಸ್ಸು ಮಾಡುವಾಗ ಬೇರೆ ವ್ಯವಸ್ಥೆ ಮಾಡಬೇಕು ಅನ್ನುವಾಗಿ ತಿಳಿ ಹೇಳಿ ನನ್ನೊಡನೆ ಪರಮ ಸಖ್ಯವನ್ನು ಬಲದಲ್ಲಿ ಮೆಚ್ಚುಗೆಯನ್ನು ತಳೆದು ನನ್ನೊಡನೆ ಸಖ್ಯವನ್ನು ತಳೆದು ಇಂತಹ ಕಥೆ ಎಲ್ಲ ಉಂಟು ಮಾಡುವ ನೀನು ಅದಾವುದ ಸಣ್ಣ ಪತ್ರವನ್ನು ಎತ್ತಿದ ಕಥೆಯನ್ನು ಹೇಳಿ ನನ್ನನ್ನು ಹೆದರಿಸಬೇಡ. ಈ ಮನೆಯಲ್ಲಿ ನಾನು ಕೊಡುವವನಲ್ಲ. ಕೊಡುವುದಿಲ್ಲ ಅಂತ ಬಿಡುವವರು ನಿತ್ರಾಣಿಯಾಗುತ್ತಿದ್ದದನ್ನು ಪ್ರಾಣವನ್ನೆಲ್ಲ ಕೂಡಿಸಿ ನೀನು ನನ್ನನ್ನು ಹೊಡೆದು ಭೀಮ ಪರಾಕ್ರಮಿಯಾದಂತಹ ಈ ಗ್ರಾಮವನ್ನು ಇಷ್ಟರವರೆಗೆ ಹೀಗೆ ಹೊಡೆದವರೆಲ್ಲ ಕೆಡಕಿದವರೆಗೆ ವಿಶ್ವಂಭರೆಯನ್ನು ಸೃಷ್ಟಿಸಿ ಸಲಹುವ ಮಹಾಪುರುಷ ನೀನು ಯಾರಯ್ಯ ನನ್ನ ದೇಹವನ್ನು ಹಿಡಿಯಾಗಿಸಿ ನನ್ನ ಕಾಲದಲ್ಲಿ ಬಿಟ್ಟು ನನ್ನನ್ನು ತಿಳಿದುಕೊಳ್ಳಬೇಕೆಂಬ ಅಪೇಕ್ಷೆಯನ್ನು ಮುಂದುವರಿಸಿದ್ದಾನೆ. ಭಕ್ತನಾದ ಈತನನ್ನು ಮತ್ತೆ ನಾನು ಬರಲಿಸಕೂಡದು. ನಾನು ಯಾವನು, ಇವನು ಯಾವನನ್ನು ಬಯಸಿರುವನು, ಅಂತೆಯೇ ರಾಮನಾಗಿ
ಈ ಕಾಡ ಕರುವಿಯ ಹೃದಯ ಹಂಬಲಿಸುತ್ತಿತ್ತು. ಆ ರಾಮಮೂರ್ತಿ ಸಮ್ಮುಖದಲ್ಲಿ ಸುಪ್ರಭುತವಾದ ರಾಮನ ಭಕ್ತವೇ ಸೀತಾಪತಿ ಮನೆಯು ಆಗಾನುವಾಹುವೆ ಅರವಿಂದ ರವಾಯದ ರಕ್ಷಣೆ ಸ್ವಾಮಿ ನೀನಾರಿಂದ ಅರ್ಥ ಮಾಡಿಕೊಳ್ಳಲು ನಿನ್ನನ್ನು ವಾಚಾಮಗೋಚರವಾಗಿ ನನ್ನ ಸಮರ್ಥ ವಿಕ್ರಮದಿಂದ ನಿನ್ನನ್ನು ಎದುರಿಸಿದೆಯ ಪಡೆಯದೆ ಪಡೆ ಸರ್ವಾಪರಾಧವನ್ನು ಮನ್ನಿಸಬೇಕು, ಹೊಡೆದ ತಪ್ಪನ್ನು ಕ್ಷಮಿಸಬೇಕು. ನನ್ನನ್ನೇ ಅನುಸರಿಸುತ್ತಾ ನನ್ನ ಜೊತೆಗೆ ಆಗಿಯೇ ಇಹದ ಯಾತ್ರೆಯನ್ನು ಮುಗಿಸುವ ಕಡೆಗೆ ಮನಸ್ಸು ಮಾಡಿದರು. ಆ ಹೊತ್ತಿಗೆ ನಾನು ಸ್ಪಷ್ಟವಾಗಿ ಆಡಿದೆ, ನೀವು ಇಲ್ಲಿಯೇ ಇರತಕ್ಕವರು, ಅಲ್ಲದೆ ಯುಗ ಯುಗಗಳಲ್ಲಿಯೂ ನಿಮಗೆ ನನ್ನ ಪದವಿಪ್ಪುಗಳ ದರ್ಶನದ ಸೌಭಾಗ್ಯವನ್ನು ಬದಲಿಸಿಕೊಡುತ್ತೇನೆ ಅಂತ ಆಡಿದೆ. ಮತ್ತೂ ಒಂದು, ರಾವಣನ ಕೂಡೆ ಘೋರವಾದ ರಣವನ್ನು ಸಾಧಿಸಿದ ನಾವುಗಳು ಸಂತೋಷದಿಂದ ಹಿಗ್ಗುತ್ತಾ ನಡೆದು ಹೋದ ಘಟನಾವಳಿಗಳನ್ನು ಮೆಲುಕು ಹಾಕುತ್ತಾ ಬರುತ್ತಿದ್ದಾಗ ಹಾಗೆ ನಿಮ್ಮಲ್ಲಿ ನಾನೊಂದು ಪ್ರಶ್ನೆಯನ್ನು ಮಾಡಿದೆ. ಹೇಗಾಯಿತು ಜಾಂಬವರೇ, ರಾವಣನನ್ನು ಮಣಿಸಿದ ಅಥವಾ ರಾವಣನ ಕೂಡ ನಡೆದ ಯುದ್ಧದಲ್ಲಿ ನಿಮಗೆ ಯಾವ ರೀತಿಯ ಅನುಭವ ಒದಗಿ ಬಂತು? ನಿಮ್ಮ ಮನಸ್ಸಿಗೆ ತೃಪ್ತಿಯೇ? ಹೀಗೆ ಆಣಿಕಳಿಸಿದ ಕಾಲಕ್ಕೆ ನೀವು ಹೇಳಿದರೆ ಏನು ಬಂತಿದೆ? ಏಕಾಂಗ ವೀರನಾಗಿ ರಾವಣನನ್ನು ಗೆದ್ದ ನಿಮ್ಮ ಕೂಡ ನಿಮ್ಮ ಪರಾಕ್ರಮವನ್ನು ಕಾಣುವಾಗ ನಮಗೆ ನಮ್ಮ ಸತ್ವ ಅತಿಶಯವಾದದ್ದು ಅಂತ ಅನ್ನಿಸ್ತೇನೆ. ರಾವಣನ ಪಾನೀಯದವರ ಕೂಡ ಹೋರಾಟವನ್ನು ನಡೆಸುವಾಗ ನಿನ್ನ ಹುಲಿಯನ್ನು ಬೆವರಹನಿ ಮೂಡಲಿಲ್ಲ. ಹೋರಾಟ ಮಾಡುವುದಿದ್ರೆ ಒಮ್ಮೆ ನಿನ್ನಂಥವರಲ್ಲಿ ಹೋರಾಟವನ್ನು ಮಾಡಬೇಕು, ನಿನ್ನಲ್ಲೇ ಯುದ್ಧವನ್ನು ಮಾಡಬೇಕೆನ್ನುವ ಹಾಗೆ ಅಪೇಕ್ಷೆಯನ್ನು ಮುಂದಿರಿಸಿದೆ. ನೋಡೋಣ ಅಂತ ನಾನು ಮಾಡಿದೆ. ಕಾಲ ಈಗ ತಪ್ಪಗೊಂಡಿದೆ. ರಾಮನಾಗಿಯೇ ನಾನು ಬರುತ್ತಿದ್ದರೆ ನನ್ನಲ್ಲಿ ಜ್ವರವನ್ನು ಕೊಡುವುದಕ್ಕೆ ನೀವು ಮುಂದಾಗುತ್ತಿದ್ದೀರಿ. ಆದರೂ ಪರೋಕ್ಷವಾಗಿ ಆಡಿದೆ. ದೇವರಿಂದ ಭಾವಿಸಿ ನನ್ನನ್ನು ಹೆಸರಿಸಿದರು ಏನು? ಒಳಗಿನ ಬೆಳಕಿನಿಂದ ಇವರಿಗೆ ಬದುಕಿದವರು ಅಂತ ಆಡಿದೆ. ನಿಮ್ಮ ಗೋಚರಕ್ಕೆ ಬರದೇ ಹೋಯಿತು. ಆದರೂ ನಿಮ್ಮ ಮನೋಹಿತ ಏನಿದೆ ಅದನ್ನು ಪೂರೈಸುವ ಸಲುವಾಗಿ ಈ ಕಡೆಗೆ ಬಂದಿರುವೆನಷ್ಟೇ. ಆದ್ದರಿಂದ ನೀವು ತಪ್ಪಿತಸ್ಥರಿದ್ದೀರಿ, ಅಪರಾಧ ಮಾಡಿದ್ದೀರಿ ಅನ್ನೋ ಭಾವವನ್ನು ತೊರೆದು ಹೀಗೆ
ಬಿಚ್ಚಿ ತೋರಿಸಲಾರೆ. ಆದರೆ ನನ್ನ ನರನರಗಳನ್ನು ಉತ್ತರವೀಣೆಯಾಗಿ ಮಾರ್ಪಡಿಸಿ ತಂತ್ರಗಳನ್ನು ಸುಗೋಮಲವಾದ ಕಣ್ಣುಗಳಿಂದ ಬಿಟ್ಟಿದರೆ ಹೇಗೆ? ರಾಮ 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 ಆ ಸಂತೋಷ ಜಾಗವನ್ನಾಗಲಿ ಹನುಮಂತನಾಗಲಿ ಅಘಟಿತ ಘಟನಾಗಿ ಮಾರ್ಪಡಿ ಅಂತ ರಾಮನೇ ಭೂಮಿಯಿಂದ ಕಣ್ಮರೆಯಾಗಿ ಹೋಗ್ತಾನೆ ಅಂತಾದ್ರೆ ರಾಮನಿಲ್ಲದ ಮಣ್ಣು ನಾನು ಮೆಟ್ಟಬೇಕಾಗುತ್ತೆ. ಈ ಪ್ರಶ್ನೆ ಅಪರಾಧ ಆ ಭಾರತದಿಂದ ಯುಗ ಯುಗದಲ್ಲಿ ನನಗೆ ಸಂದರ್ಶನವನ್ನು ಕೊಡುತ್ತೇನೆ. ಹೋರಾಡಬೇಕು ರಾಮ ನಿನ್ನಂಥ ವಿಕ್ರಮಿಯೊಂದಿಗೆ. ಎಂತಹ ದಾಸ್ಯ! ಆದರೆ ಪ್ರಮಾಣದಿಂದ ಅಂಗೀಕರಿಸಬಹುದಾದ ಚಿತ್ತ ಸ್ಥಿತಪ್ರಜ್ಞತೆಯನ್ನು ಹೊಂದಿದವರ ಒಡನೆ ನಾನು ಮಾತಾಡುತ್ತಿದ್ದೇನೆ ಅನ್ನುವ ಭಾವವನ್ನು ಹೋರಾಟ ಮಾಡ್ತೀಯ ಮಾಡು, ಕಾಣಬೇಕು ಅನ್ನುವಾಗ ಹಂಬಲಿಸುತ್ತೀಯ ಕಾಣು. ರಣವನ್ನು ಕೊಟ್ಟೆ, ಕಾಣಿಕೆಯನ್ನು ಕೊಟ್ಟು. ಆದರೆ ರಾಮ ನೀನು ಯಾವ ರೂಪವನ್ನು ಕಳೆದು ಬಂದರು ನನ್ನ ಕರುಣೆಗೆ ಅರ್ಥವಾಗಬೇಡವೇ? ಯಾಕೆ ರಾಮನನ್ನು ಗುರುತಿಸುವಲ್ಲಿ ನಮ್ಮವ ವಿಠಲ ನನ್ನ ಗುಹೆ, ನನ್ನ ಮಗಳು, ನನ್ನ ಮಗ, ನನ್ನ ಕಾಡು. ರಾಮ ನಾವು 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 ಈ ಸುಳಿಯಲ್ಲಿ ಬಿದ್ದು ಹೊಯ್ಮಾಲೆಯನ್ನು ಎಳೆದುಕೊಂಡು ಹೊಯ್ದಾಡುವ ಕಾಲಕ್ಕೆ ರಾಮ ಬಂದರೆ ಅದನ್ನು ಹೇಗೆ ಅರ್ಥವಾಗುತ್ತದೆ ಹೇಳು? ಸ್ವಾರ್ಥವೂ ಈಟವಾದ ಯಾವನಿಗೂ ದೇವದರ್ಶನವಾದ ದಾಖಲೆ ಹೊಡೆತವನ್ನು ತಿಂದು ನನ್ನ ಮೈಯನ್ನು ಹರಿದುಕೊಂಡೆ. ನನ್ನ ಅಂತರಂಗದ ಚಿತ್ತ ಭಿತ್ತಿಯನ್ನು ಹರಿದು ನೀನು ಒಳಗೆ ಹರಿಯಲಾಗಿ ನೀನು ಆಡುವುದು ಯಾಕೆ ಕರುಣಾತ್ಮ ಲಕ್ಷ್ಮೀ ವಕ್ಷಾಯಿ ನಿನ್ನನ್ನು ಮಿಗಿಲಾಗಿ ಇನ್ನೊಬ್ಬರಿಗೆ ಹೃದಯ ಶ್ರೀಮಂತಿಗೆ ಕರುಣೆಯ ಕಡಲಾದ ನಿನ್ನನ್ನು ಮಿಗಿಲಾಗಿ ಇನ್ನೊಬ್ಬ ಕರುಣೆಯನ್ನು ಕಾಣುವುದಕ್ಕೆ. ಆದರೆ ನನ್ನ ಅಂತರಂಗ ನನ್ನನ್ನು ಛೇಡಿಸುತ್ತಿದೆ. ಇದಿರುವಂತಹ ದೇವರು ಒಳ್ಳೆಯದೇ ಇಲ್ಲ, ಬಡಿದೇ ಇಲ್ಲ. ನಿನ್ನಲ್ಲಿ ಕೇಳ್ತೇನೆ, ಯಾವ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಪಾಪವನ್ನು ಕಳೆದುಕೊಳ್ಳಲು. ಅತಿ ಪ್ರಿಯವಾದದ್ದನ್ನು ಕೊಟ್ಟು ಕೈ ತೊಳೆದಾಗ ಪಾಪ ಪರಿಹಾರ. ಹಾಗೆ ದಾನವೂ ಒಂದು ಯಜ್ಞ. ನನಗೆ ಅತಿ ಪ್ರಿಯವಾದ
ಭಾವಿಸಿ ನಾನು ಸಾಕಿದ ನನ್ನ ಮಗಳಿದ್ದಾಳೆ ಜಾಂಬವತಿ. ನಾನು ಆದ್ದರಿಂದ ಅದನ್ನೇ ಆಡುವುದು. ಸಂಸಾರ ಬೇಡ ನನಗೆ, ಸಂಸಾರದ ಮೋಹ ಇಲ್ಲ ಅಂತ ಅಡಿಗಡಿಗೂ ಆಡುತ್ತಿದ್ದ ಜಾಂಬವರು ಈಗ ಒಂದು ಮಗಳಿದ್ದಾಳೆ, ಒಬ್ಬ ಮಗನಿದ್ದರೆ ಯಾವಾಗ ಈ ಮೋಹದ ಪಾಠದೊಳಗೆ ಬಿದ್ದರು? ನನಗೆ ಗೊತ್ತಿಲ್ಲ. ಮದುವೆಯಾಗಿ ದಾಂಪತ್ಯದಿಂದ ಹುಟ್ಟಿದ ಮಗು, ಕಾಡಿನ ದಾರಿಯಲ್ಲಿ ಬಿದ್ದು ಸಿಕ್ಕಿದ ಮಗು. ನಾನು ಅದನ್ನು ಸಾಕಿದೆ ತೊಡಗಿದ ಕಾಲ ಅದರಲ್ಲಿ ಮತ್ತೊಂದು ಮಗು, ಅದು ಗಂಡು ಮೊದಲು ಸಿಕ್ಕಿದೆ. ಆ ಜಾಂಬವತಿಯನ್ನು ಜೊತೆಗೆ ಕೊಡ್ತೇನೆ. ಎರಡು ಕೈ ನೀಡಿ ಅವಳನ್ನು ಸ್ವೀಕರಿಸಿ ನನ್ನ ಕನ್ಯಾ ಸಭೆಯಿಂದ ಮುಕ್ತನನ್ನಾಗಿ ಮಾಡಿದರೆ ನಿನಗೆ ಬಡಿದ ವಾಕಾಮಗೋಚರವಾಗಿ ನಿಂದಿಸಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಆಯಿತು. ಜಾಂಬವರೇ, ಸ್ಯಮಂತಕ ಮಣಿಯನ್ನು ಅರಸಿ ಈ ಕಡೆಗೆ ಸಾಗಿ ಬಂದ ನನಗೆ ಕನ್ಯಾಮಣಿಯನ್ನು ದಾರಿಯುವುದಕ್ಕೆ ಮುಂದಾಗಿದ್ದೇನೆ. ನಿಮ್ಮ ಎದುರುಗಡೆ ಕಾಣಿಸಿಕೊಂಡವರು ರಾಮನಿದ್ದಾರೆ, ಏಕಪತ್ನಿ ತಸ್ಥರಿದ್ದಾರೆ. ಇಚ್ಛೆ ನಿಮಗೆ ಮರಳಿಕ್ಕಿಲ್ಲ ಅಲ್ಲ? ಮೊದಲಾದ ರಾಮಮೂರ್ತಿ ಕಣ್ಮರೆಯಾಗುತ್ತದೆ ಅನ್ನುವಾಗ ನಾನು ವೇದನೆಯಿಂದ ಕುಗ್ಗಿ ಹೋಗುತ್ತೇನೆ. ಆದರೆ ಪ್ರಪಂಚದಲ್ಲಿ ಸಾರ್ವಕಾಲಿಕವಾದ ಸತ್ಯವನ್ನು ನೀವು ಸಾಯಿ ರಾಮ ಬೇರೆಯಲ್ಲ. ರಾಮ ಕಣ್ಮರೆಯಾಗಿ ಕೃಷ್ಣ ಬಂದಾಗಲೂ ಅದೇ ಭಕ್ತಿ ನಿರ್ಭರವಾದಂತಹ ಹೃದಯದಿಂದ ನಿನ್ನನ್ನು ಒಪ್ಪಿಕೊಳ್ಳುವುದಕ್ಕೆ ಕೃಷ್ಣನೇ ಬಂದಿದ್ದಾರೆ, ಸರ್ವಕಾಂತ ಆಭರಣ. ಅಂದರೆ ನನ್ನನ್ನೇ ಬಯಸಿ ಬಂದವರಿಗೆ ಪತಿಯ ಸ್ಥಾನದಲ್ಲಿ ಒದಗುವುದೇ ನನಗೆ. ಜಾಂಬವತಿ ಆ ಕಪ್ಪು ಹುಡುಗನಿಗೆ ನಿನ್ನನ್ನು ಮದುವೆ ಮಾಡಿ ಕೊಡ್ತೇನೆ. ನೀನು ಅವನ ಸತಿಯಾಗಿ ಸಂಸಾರ ಮಾಡಿ. ಅಪ್ಪನಿಗೆ ತಕ್ಕವನು. ಸರಿಯಾಗಿ ಹೇಳು. ಆದರೆ ಅಪ್ಪ ಹೇಗೆ ಹೇಳ್ತಾರೆ ಹಾಗೆ. ಆದರೆ ನಾನಿರುವ ಪರಿಸ್ಥಿತಿಯಲ್ಲಿ ನಾನಿರುವ ವಾತಾವರಣ ಇದಕ್ಕಿಂತ ಮಿಗಿಲಾಗಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಬಿಟ್ಕೊಡು. ಮದುವೆ ಆದ ಹಾಗೆ ಸಂಪ್ರದಾಯದ ಹೊರಗೆ ಬಿಟ್ಟಿರುವುದನ್ನು ನಿನ್ನ ಊರಿನಲ್ಲಿ ಮಾಡಿ. ಆ ಮದುವೆ ಸಮಾರಂಭದಲ್ಲಿ ನಾನು ಬರ್ತೇನೆ ಅಂತ ಹೇಳಿ ಸುಖವಾಗಿ ಸಂತೋಷವಾಗಿ ಪ್ರವೀರದೊಂದಿಗೆ ನಿನ್ನ ತಮ್ಮನ್ನು ಅದು ಬೇಕು. ಕಮಲದಲ್ಲಿ ಇಟ್ಟಿದ್ದೇವೆ. ಕನ್ಯಾಮಣಿಯನ್ನು ಶಮಂತಕ ಮಣಿಯನ್ನು ಸ್ವೀಕರಿಸಿ ನಮ್ಮ ನೀನು ಆಡಿ